ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲೇ ಭೀಕರ ಕೊಲೆ ಯತ್ನ ನಡೆದಿದೆ. ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲೇ ಕಾರ್ಯದರ್ಶಿಯ ಮೇಲೆ ಹಲ್ಲೆ ನಡೆದಿದ್ದು, ಹಲ್ಲೆಯ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ದೇವಾಲಯದ ಕಾರ್ಯದರ್ಶಿ ಕುಮಾರಿ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಕಮ್ಮಸಂದ್ರ ಗ್ರಾಮದ ಸಂತೋಷ್ ಮತ್ತು ಸ್ನೇಹಿತರಿಂದ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡಿರುವ ಕುಮಾರಿಯವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಸಂತೋಷ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮಾರಣಾಂತಿಕ ಹಲ್ಲೆ ನಡೆದಿರುವಂತಹ ದೃಶ್ಯಗಳೆಲ್ಲವೂ ಕೂಡ CCTVಯಲ್ಲಿ ಸರಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲಿ ರಕ್ತಪಾತ ನಡೆದಿದೆ ಎನ್ನುವುದನ್ನು. ದೇವಸ್ಥಾನದಲ್ಲಿ ಈ ರೀತಿಯ ಭೀಕರ ಕೊಲೆ ಯತ್ನ ನಡೆದಿರುವಂಥದ್ದು. ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲೇ ದೇವಸ್ಥಾನದ ಕಾರ್ಯದರ್ಶಿ ಕುಮಾರಿಯವರ ಮೇಲೆ ಹಲ್ಲೆಯನ್ನು ನಡೆಸಿರುವಂಥದ್ದು. ದೇವಾಲಯದ ಕಾರ್ಯದರ್ಶಿ ಕುಮಾರಿ ಮೇಲೆ ಮಚ್ಚಿನಿಂದ ಮಾರಣಾಂತಿಕವಾಗಿ ಹೇಗೆ ಹಲ್ಲೆ ನಡೆಸಲಾಗಿದೆ ಎನ್ನುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕುತ್ತಿಗೆಗೆ ಮಚ್ಚು ಬೀಸಿದ್ದಾರೆ ಕೊಲೆಗಡುಕರು. 12 ಬಾರಿ ಮಚ್ಚು ಬೀಸಿ ಆರೋಪಿ ಪರಾರಿಯಾಗಿರುವಂಥದ್ದು. ನಂತರ ಆರೋಪಿ ಸಂತೋಷ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಲ್ಲೆಗೊಳಗಾದಂತಹ ಕಾರ್ಯದರ್ಶಿ ಕುಮಾರಿಯವರು. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರೂ ನೋಡ್ತಿದ್ದಂತೆ ಆರೋಪಿ 12 ಬಾರಿ ಮಚ್ಚಿನಲ್ಲಿ ಆಕೆ ಮೇಲೆ ಹಲ್ಲೆಯನ್ನು ನಡೆಸಿರುವಂಥದ್ದು. ದೇವಸ್ಥಾನದ ಸನ್ನಿಧಿಯಲ್ಲೇ, ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲೇ ಈ ರೀತಿ ಮಾರಣಾಂತಿಕ ಹಲ್ಲೆ ಯತ್ನ ನಡೆದಿರುವಂಥದ್ದು. 12 ಬಾರಿ ಮಚ್ಚು ಬೀಸಿದ್ದಾನೆ ಆರೋಪಿ. ದೇವಸ್ಥಾನದ ಕಡೆಯಿಂದ ಶಂಭುಮೂರ್ತಿಯವರು ನಮಸ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಭುಮೂರ್ತಿಯವರೇ ನಮಸ್ಕಾರ. ನಮಸ್ತೆ ಮೇಡಮ್. ಶಂಭುಮೂರ್ತಿಯವರೇ, ತಾವು ಆ ಸ್ಥಳದಲ್ಲಿ ಇದ್ರ ಘಟನೆ ನಡೆದಾಗ ಏನ್ ನಡೀತು ಅಂತ? ಇಲ್ಲ ಮೇಡಮ್, ಕೋಟಿಲಿಂಗೇಶ್ವರ ದೇವಸ್ಥಾನ ಆಡಳಿತಾಧಿಕಾರಿ KV ಕುಮಾರಿ ಅವರು ಸುಮಾರು 30 ವರ್ಷದ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 8 ಗಂಟೆಯಲ್ಲಿ 14ನೇ ತಾರೀಕು ಸಾಯಂಕಾಲ 8 ಗಂಟೆಯಲ್ಲಿ ಎಲ್ಲಾ ದೇವಸ್ಥಾನ ದರ್ಶನ ಮಾಡ್ಕೊಂಡು ಕೆಲಸ ಕಾರ್ಯಗಳು ನೋಡ್ಕೊಂಡು ಆಫೀಸ್ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಹಿಂದ್ಗಡೆಯಿಂದ ಸಂತೋಷ್ ಎಂಬ ಹುಡುಗ, ನಮ್ಮೂರವನೇ ಕಮಸಂದ್ರದವನ ಹುಡುಗ, ಲಾಂಗ್ ತಗೊಂಡೋಗಿ ಮೇಡಮ್ ಅಡ್ಡಾಡಿಸಿ ಇದು ತಲೆಗೆ ಕೈಗೆಲ್ಲ ಇದು ಮಾಡಿ ಹೊಡೆದಿದ್ದಾನೆ. ಆಮೇಲೆ ನಾವು ಇಲ್ಲಿಂದ ದೇವರಾಜ್ ಕಳಿಸ್ಕೊಟ್ಟು ಅಲ್ಲಿಂದ ಅವ್ರು ಆಗಲ್ಲ ಅಂತೇಳಿ ಮಣಿಪಾಲ್ ಕಳಿಸಿದ್ದಾರೆ ತಗೊಂಡೋಗಿ. ಅಲ್ಲ ಅಂದ್ರೆ ಯಾಕೆ ಹಲ್ಲೆ ಮಾಡಿದ್ರು? ಅಷ್ಟು ಜನ ಎಲ್ಲ ಇದ್ದಂತ ಸಂದರ್ಭದಲ್ಲೇ ಏಕಾಏಕಿ ಹಲ್ಲೆಗೆ ಮುಂದಾದ್ನ ಹೇಗೆ ಅಂತ ಅದೇ ಗೊತ್ತಿಲ್ಲ ಮೇಡಮ್. ಅದಕ್ಕೆ ಪೊಲೀಸ್ ಅವ್ರು ನಿನ್ನೆ ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ. ಸ್ಪಾಟ್ ನಲ್ಲೇ ಮಚ್ಚು ಲಾಂಗೆಲ್ಲ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ನಮ್ಮ ಶಾಲೆಯಲ್ಲಿ ಓದಿದ್ದು SLC ವರ್ಗು ನಮ್ಮ ಶಾಲೆ ಓದಿದ್ದು ಹುಡುಗ ಮೇಡಮ್. ಅವ್ರ ತಂದೆ ಅವರು ಮಕ್ಕಳು ಅವೆಲ್ಲ ನಮ್ಗೆ ತುಂಬಾ ಹತ್ತಿರದವ್ರೆ. ಅದೇನಕ್ಕೆ ಈ ತರ ಆಯ್ತು, ಅವ್ನು ಯಾರು ಪ್ರೇರೇಪಣೆಯಿಂದ ಆಯ್ತು ಅಂತ ನಮ್ಗಿನ್ನು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ಬೇಕು ಮೇಡಮ್. ಅಂದ್ರೆ ಈ ಹಲ್ಲೆಗೂ ಮುನ್ನ ಏನಾದ್ರು ಗಲಾಟೆ ನಡೀತಾ, ವಾದ ವಿವಾದ ನಡೀತಾ, ಏನಾದ್ರು ನಡೆದಿದ್ಯಾ? ಇಲ್ಲ ಮೇಡಮ್, ಅವ್ರ ತಂದೆ ಹೋಗಿ 7 ವರ್ಷ ಆಗಿದೆ. ಅವರು ಡ್ಯೂಟಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ ಅಂತ, ಬೆಳಗ್ಗೆ ಟ್ರೈನ್ ನಲ್ಲಿ ಹೋಗಿ ಸಾಯಂಕಾಲ ಬರ್ತಾನೆ ಅಂತ. ಅವ್ನ ಡ್ಯೂಟಿ ಆಯ್ತು, ಅವನಾಯ್ತು. ಅದು ಏನು ಏನಕ್ಕಾಯ್ತು ಅಂತ ಏನು ಪ್ರೇರೇಪಣೆ ಅವ್ನು ಏನು ಇತ್ತು, ಅವ್ನ ಹಿಂದ್ಗಡೆ ಏನಿದೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ಬೇಕು ಮೇಡಮ್. ನಾವು ದೇವಸ್ಥಾನ ಮಾತ್ರ ನಮ್ಗೆ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಇದರಿಂದ ಏನು ಯಾರಿಗೆ ನಾವೇನು ತೊಂದರೆ ಮಾಡಿಲ್ಲ, ಅದು ಏನಕ್ಕೆ ಆಯ್ತು ಅನ್ನೋದು ನಾವು ಕಾದು ನೋಡ್ಬೇಕು ಮೇಡಮ್ ಪೊಲೀಸ್ ಇದರಲ್ಲಿ. ಅಂದ್ರೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಇದ್ರಿ ತಾವಲ್ಲಿ? ಮೇಡಮ್ ನಾನು ಇಲ್ಲಿ ಹಾಸ್ಟೆಲ್ ಸ್ಕೂಲು, ನಮ್ಮ ಕೋಟಿಂಗ್ ಹಾಸ್ಟೆಲ್ ಸ್ಕೂಲ್ ಇದೆ, ಅಲ್ಲಿರ್ತೀನಿ ನಾನು ಇರ್ತೀನಿ, ಅವಾಗಲೂ ಹಾಸ್ಟೆಲ್ ಇರ್ತೀನಿ ಮೇಡಮ್. ಅವ್ರು ಹೋಗಿದ್ರು ದೇವಸ್ಥಾನ ದರ್ಶನಕ್ಕೆ, ಆವಾಗ ಇದು ನಡೆದಿತ್ತು. ಅಲ್ಲಿರುವ ಕೆಲಸಗಾರಲ್ಲ ಅವನು ಹಿಡ್ಕೊಂಡು ಪೊಲೀಸ್ಗೆ ಹೋಗ್ತಿದ್ದಾರೆ. ಅಂದ್ರೆ ಏಕಾಏಕಿ ಹಿಂದಿನಿಂದ ಬಂದು ಅಲ್ಲಿ ಹಲ್ಲೆ ನಡೆಸಿರುವಂತದ್ದಾ ಹೇಗೆ? ಹೌದು, ಇದರಿಂದಾನೇ ಹೊಡೆದಿದ್ದ ನೋಡಿ ಮೇಡಮ್, ಹಿಂದಿನಿಂದ ಹೊಡೆದಿದ್ದಾನೆ. ಅದೇನಕ್ಕೆ ಅದೇ ಏನು ಅವನ ಉದ್ದೇಶ ಏನು ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ನಾವು ಅದು ನೋಡ್ಬೇಕು ಮೇಡಮ್, ಗೊತ್ತಾಗತ್ತೆ ಇವತ್ತು ನಾಳೆಯಲ್ಲಿ. ಮುಂಚೆ ಯಾವತ್ತಾದ್ರೂ ಆತ ಬಂದಿದ್ಯಾ ದೇವಸ್ಥಾನದಲ್ಲಿ ಈ ತರ? ನೋಡಿಲ್ಲ ನಾವು, ನೋಡಿಲ್ಲ. ಇಲ್ಲಿ SLC ಮುಗಿಸ್ಕೊಂಡು ಹೋದ್ಮೇಲೆ ನಾವು ನೋಡಿದ್ದು, ಇದುವರೆಗೂ ನೋಡಿ ಇಲ್ಲ ಮೇಡಮ್. ಅಂದ್ರೆ ಬಹಳ ಪರಿಚಿತನೇ? ಅಷ್ಟೇ, ನಮ್ಮೂರವ್ರು ಮೇಡಮ್. ನಾವೆಲ್ಲ ದೇವಸ್ಥಾನ ಕೆಲ್ಸಕ್ಕೆ ಎಲ್ಲಾರು ನಾವು ಇದ್ ಮಾಡ್ಕೊಳ್ಳಲ್ವಲ್ಲ, ಎಲ್ಲ ಜೊತೆಯಲ್ಲಿ ಇರ್ತೀವಿ, ಜೊತೆಲಿ ಪೂಜೆಗಳು ಮಾಡಿಸ್ತೀವಿ. ಏನಕ್ಕೆ ಇದು ಸಡನ್ ಆಗಿ ಈ ಲೆವೆಲ್ಗೆ ಮುಚ್ಚು ಲಾಂಗ್ ಲೆವೆಲ್ಗೆ ಏನಕ್ಕೆ ಹೋಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಅದನ್ನು ನಾವು ಪೊಲೀಸ್ ಮುಖಾಂತರ ಅದು ನೋಡ್ತೀವಿ ಮೇಡಮ್ ಏನಾಗಿದೆ ಅಂತ. ಎಷ್ಟು ಜನ ಇದ್ರು ಅಲ್ಲಿ ಶಂಭುಮೂರ್ತಿ ಅವ್ರೆ? ಅಂದ್ರೆ ಒಬ್ಬನೇ ಬಂದಿದ್ದ ಅಥವಾ ಜೊತೆಗೆ ಗುಂಪಿತ್ತ ಹೇಗೆ? ಒಬ್ಬನೇ ಬಂದಿದ್ದು, ಹಿಂದಗಡೆ ಎಷ್ಟಿದ್ದಂತ ನಾವು ತಿಳಿಸಿಲ್ಲ. ಅವನು ಒಬ್ಬನೇನಂತ ಒಳಗಡೆ ಬಂದು ಮುಚ್ಚು ಲಾಂಗ್ ಚೆನ್ನಾಗಿ ಹೊಡೆದು ಅಟ್ಟಾಡಿಸ್ಕೊಂಡು ಬಿಟ್ಟಿದ್ದಾನೆ. ಭಗವಂತನೇ ಪ್ರಾಣಾಪಾಯದಿಂದ ಕಾಣಿಸುತ್ತೆ. ಹೇಗಿದ್ದಾರೆ ಈಗ ಕುಮಾರಿ ಅವರು? ಅವರು ಇದು ಆಪರೇಷನ್ ನಡೀತಾ ಇದೆ ಮೇಡಮ್, ಮಣಿಪಾಲ್ ನಲ್ಲಿ ತಲೆ ಆಪರೇಷನ್. ಕೈ ಮುಖ ಹೊಡಿಸ್ತಾನೆ, ಕೈ ತುಂಡಾಗೋ ತರ ಮಾಡಿದ್ದಾನೆ. ಅಲ್ಲ, ಆದ್ರೆ ದೇವಸ್ಥಾನದಂತಹ ಜಾಗದಲ್ಲಿ ಆತ ಏಕಾಏಕಿ ಬರ್ತಾರೆ, ಅದರಲ್ಲೂ ಕೂಡ ಇಂತಹ ಅಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ಬರ್ತಾನೆ ಅಂದ್ರೆ ಅಚ್ಚರಿ ಆಗುತ್ತೆ ಅಂತ. ಆಶ್ಚರ್ಯ, ತುಂಬಾ ನಮ್ಗೆ ಆಶ್ಚರ್ಯ ಮೇಡಮ್, ನಮ್ಗೆ ಆಶ್ಚರ್ಯ. ಆಶ್ಚರ್ಯ, ನೋವಾಗುತ್ತೆ. ಭಗವಂತನೇ ಕಾಪಾಡಿರ್ತಾರೆ. ಏನಂತಾರೆ ಅಲ್ಲಿದ್ದಂತವ್ರು ಏನಂದ್ರು, ಏನ್ ಗಮನಿಸಿದ್ರಂತ ಅವರು ಅಂತ? ಮೇಡಮ್ ಎಲ್ರಿಗೂ ಡೌಟ್ ಮೇಡಮ್, ಇದು ಏನಕ್ಕಾಯ್ತು ಎಲ್ರಿಗೂ ಡೌಟ್ ಮೇಡಮ್. ಆತ ಹಲ್ಲೆ ಮಾಡಕ್ಕೂ ಮುನ್ನ ಅಲ್ಲಿ ಬಂದಿದ್ದನ್ನು ಗಮನಿಸಿದಾರಾ ಉಳಿದವರು ಹೇಗೆ? ಇಲ್ಲ, ಹಿಂದಗಡೆಯಿಂದ ಬಂದು ಹೊಡೆದ್ಬಿಟ್ಟಿದ್ದಾನೆ, ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾನೆ ಮೇಡಮ್. ಹಂಗೆ ಅಲ್ಲಿದ್ದವರೆಲ್ಲ ಹಿಡ್ಕೊಂಡು ಅವನ್ನ ಪೊಲೀಸ್ ಅವ್ರಿಗೆ ಹೋಗ್ತಿದ್ದಾನೆ. ಏನೇನ್ ತಂದಿದ್ದ ಅವನು? ಅಂದ್ರೆ ಏನಿತ್ತು ಅವನ ಕೈಯಲ್ಲಿ ಅಂತ? ಲಾಂಗ್ ಮಚ್ಚು, ಇದು ಖಾರದ ಪುಡಿ ಮೇಡಮ್, ಖಾರದ ಪುಡಿ, ಲಾಂಗ್ ಮಚ್ಚು ಎಲ್ಲ ಚೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ನೋಡ್ತಿದ್ದಂತೆ ನಡೆದಿರೋದು ಇದು? ನೋಡ್ಬಿಟ್ಟು ಭಜನೆ ಮಾಡ್ತಾ ಇದ್ದಾರೆ, ಭಜನೆ ಅವರು ಕೂಡ ನೋಡಿದ್ದಾರೆ, ಅಲ್ಲಿರ್ತಾವ ನೋಡಿದ್ದಾರೆ. ಅಂಗಡಿಗಳು ಅವರೆಲ್ಲ ಓಡ್ ಬಂದಿದ್ದೆಲ್ಲ ನೋಡಿದ್ದಾರೆ. ಅವರು ಹಿಡ್ಕೊಂಡು ಅವ್ರನ್ನು ಕೂಡ ದಬಾಯಿಸಿ ಹಿಡ್ಕೊಂಡು ಹೊಡೆದಿದ್ದೆ ಮೇಡಮ್. ಎಸ್, ಅಂದ್ರೆ ಈಗ ಒಟ್ಟು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿದಾರಾ? ವೈದ್ಯರು ಏನಂತಿದ್ದಾರೆ ಕುಮಾರ್ ಅವರ ವಿಚಾರವಾಗಿ? ತಲೆಗೆ ಆಪರೇಷನ್ ನಡೀತಾ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು 4-5 ಗಂಟೆಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಶಂಭು ಸಮಯ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ಕುಮಾರಿಯವರ ಮೇಲೆ ಹಲ್ಲೆ ನಡೆದಿದೆ ಅಂತ ಅನ್ನೋದನ್ನ. ಹಲ್ಲೆ ನಡೆಸಿದಂತಹ ವ್ಯಕ್ತಿ, ಆರೋಪಿ ಸಂತೋಷ್ನನ್ನ ಅಲ್ಲಿದ್ದವರೆಲ್ಲರೂ ಕೂಡ ಆತ ಪರಿಚಿತನೇ. ಆದರೆ ಏಕಾಏಕಿ ಈ ರೀತಿಯಲ್ಲಿ ಹಿಂದಿನಿಂದ ಬಂದು ಮಚ್ಚಿನಿಂದ ಮಾರಣಾಂತಿಕವಾಗಿ ಸಿಕ್ಕಲ್ಲಿ ಬೀಸಿದ್ದಾನೆ. 12 ಬಾರಿ ಕತ್ತಿ ಬೀಸಿದಂತಹ ಆರೋಪಿ ಈ ಕೃತ್ಯವನ್ನು ಎಸಗಿದ್ದು ಯಾಕೆ ಅನ್ನೋದು ಗೊತ್ತಾಗದಲ್ಲಿದ್ದವರೆಲ್ಲರೂ ಕೂಡ ಶಾಕ್ನಲ್ಲಿದ್ದವರು ನೋಡ್ತಿದ್ದಂತೆ ಈ ರೀತಿಯಾದಂತಹ ಹಲ್ಲೆ ನಡೀತು. ನಂತರ ಅಲ್ಲಿದ್ದವರೇ ಆತನನ್ನು ಪೊಲೀಸರಿಗೆ ಹಿಡಿದು ವಶಕ್ಕೆ ಒಪ್ಪಿಸಿರುವಂಥದ್ದು. ಈಗ ಗಂಭೀರ ಸ್ಥಿತಿಯಲ್ಲಿರುವಂತಹ ಕುಮಾರಿಯವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರಿಗೆ ಸರ್ಜರಿ ನಡೆಸಲಾಗ್ತಾ ಇರುವಂಥದ್ದು. ತಲೆಗೆ ಏಟು ಬಿದ್ದಿದೆ. ಸಿಕ್ಕಲ್ಲಿ ಆತ 12 ಬಾರಿ ಈ ರೀತಿ ಮಚ್ಚಿನಿಂದ ಹಲ್ಲೆಯನ್ನು ನಡೆಸಿರುವಂಥದ್ದು. ಆದರೆ ಹಲ್ಲೆಗೆ ಪ್ರಮುಖವಾದಂತಹ ಕಾರಣ ಏನು, ಯಾಕಾಗಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗದ ಈ ಆರೋಪಿ ಸಂತೋಷ್ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದರೆ ಎಂಥವರಿಗೂ ಕೂಡ ಮೈ ಜುಮ್ಮನ್ನತ್ತೆ. 12 ಬಾರಿ ಮಚ್ಚಿನಿಂದ ಹಲ್ಲೆಯನ್ನು ನಡೆಸಿರುವಂಥದ್ದು. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕುಮಾರಿಯವರು. ಗಂಭೀರವಾದಂಥ ಸ್ಥಿತಿಯಲ್ಲಿರುವಂತಹ ಕುಮಾರಿಯವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂಥದ್ದು. ಕಮ್ಮಸಂದ್ರದ ಸಂತೋಷ್ ನಡೆಸಿರುವಂಥದ್ದು ಈ ಹಲ್ಲೆಯನ್ನು. ಆತ ಕೈಯಲ್ಲಿ ಮಚ್ಚು ಜೊತೆಗೆ ಕತ್ತಿ ಹಾಗೆಯೇ ಮೆಣಸಿನ ಪುಡಿಯನ್ನು ಹಿಡಿದುಕೊಂಡು ಖಾರದ ಪುಡಿಯನ್ನು ಹಿಡಿದು ಬಂದಿದ್ದ ಅಂತಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು.